ನಮಸ್ಕಾರ. ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜನಾರ್ದನ್ ಹೆಬ್ಬಾರ್. ಇವತ್ತಿನ ಮುಖಾಮುಖಿ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಉಪ್ಪಳ ಟಿ ಖಾದರ್ ಫರೀದ್, ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು, ಮಾಜಿ ಸಚಿವರು ಹೌದು, ಅಲ್ಲಿ ಶಾಸಕರಾಗಿರುವಂಥವರು. ಅವರೊಟ್ಟಿಗೆ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡೋದಿದೆ. ಮೊದಲು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಮೊದಲನೇದಾಗಿ ಸ್ಪೀಕರ್ ಆಗಿ ನಿಮಗೆ ಎಷ್ಟರ ಮಟ್ಟಿಗೆ ತೃಪ್ತಿ ಇದೆ? ಯಾಕಂದರೆ ಹಿಂದೆ ನೀವು ಸಚಿವರಾಗಿಯೂ ಕೂಡ ಕೆಲಸ ಮಾಡಿದವರು, ಅದರ ಬೇರೆದೇ ಭಾಗ ಇದು ಸರ್ಕಾರದಲ್ಲಿ. ಸೊ ಎಷ್ಟರ ಮಟ್ಟಿಗೆ ತೃಪ್ತಿ ಇದೆ ಸರ್ ನಿಮ್ಮ ಕೆಲಸ? ನನಗೆ ಸ್ಪೀಕರಾಗಿ ನನಗೆ ಒಂದು ಸಂತೋಷನಾಗಿದ್ದೇನೆ ಮತ್ತು ನನ್ನ ಕೆಲಸ ನನಗೆ ಬಹುಶಃ 100ಕ್ಕೆ 100 ತೃಪ್ತಿ ಇದೆ. ವ್ಯಕ್ತಿಗವಾಗಿ ಪ್ರಯತ್ನ ಮಾಡಿದ್ದು, ಎಲ್ಲರ ಸಹಕಾರಿ ಸಂಘ ಕೆಲಸ ನಿರ್ವಹಿಸಿದ್ದು, ಅಥವಾ ಒಂದು ಟೀಮ್ ವರ್ಕ್ ಆಗಿ ನಾವು ದೇಶ ನಡೆಸಿದ್ದು, ಇದೆಲ್ಲವೂ ಕೂಡ ಇದರ ಜೊತೆ ಕೆಲವೊಂದು ಹೆಚ್ಚಿನ ಯೋಚನೆ ಕೂಡ ಇದೆ. ಅದೆಲ್ಲದಕ್ಕೂ ಸರ್ಕಾರದ ಉಪಯೋಗ ಕೂಡ ಇದೆಲ್ಲ ಬೇಕಾಗ್ತದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಆದ ಕಾರಣ ಈಗಿಂದ ಈಗ ನನ್ನಕ್ಕೆ ಬಲ ಆತ್ಮಗೆ ಒಂದು ಸಮಾಧಾನ. ಅದು ನಾನು ಶಾಸಕನಾಗಿದ್ದಾಗ ನಾನು ಸದನ ವೀರ ಪ್ರಶಸ್ತಿ ಪಡೆದೆ. ಆರೋಗ್ಯ ಸಚಿವನಾಗಿದ್ದಾಗ ನಾನು ಅತ್ಯುತ್ತಮ ಆರೋಗ್ಯ ಸಚಿವ ಅಂತ ರಾಜ್ಯಶಾಲೆ ಪಡೆದೆ. ಆಹಾರ ಸಚಿವನಾಗ ಅತ್ಯುತ್ತಮ ಆಹಾರ ಸಚಿವ ಅಂತೇಳಿ ದೇಶದ ಪ್ರಶಸ್ತಿ ಬಂತು. ನಾನು ಅದು ನೋಡಿ ಪ್ರತಿಪಕ್ಷದ ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕರಾಗಿದ್ದಾಗ ನಾನು ಉಪನಾಯಕನಾಗಿ ಕೆಲಸ ಮಾಡಿದ್ದೆ. ಅದನ್ನು ನೋಡಿ ಈಗ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೊಟ್ಟಿದ್ದಾರೆ. ಈಗ ಸಭಾಧ್ಯಕ್ಷ ಕೂತ್ಕೊಂಡು ಚೆನ್ನಾಗಿ ಕೆಲಸ ಮಾಡೋದು ನನ್ನ ಜವಾಬ್ದಾರಿ. ಆದರೆ ನೀವು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ. ಈಗ ಎಕ್ಸಾಂಪಲ್ ಸದನಕ್ಕೆ ಶಾಸಕರು ಬರಲಿ ಅಂತೇಳಿ ಹಿಂದೆಲ್ಲ ನಾವು ಸರ್ಕಾರಿ ಶಾಲೆಗೆ ಹೋಗುವಾಗ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಬರೋದಕ್ಕೆ ಪೇರೆಂಟ್ಸನ್ನ ಭೇಟಿ ಮಾಡ್ತಿದ್ರು ಟೀಚರ್ಸ್ ಎಲ್ಲ. ಅಂತಹ ಪರಿಸ್ಥಿತಿ ನೀವು ಶಾಸಕರನ್ನ ಸದನಕ್ಕೆ ಕರ್ಕೊಂಬರೋದಕ್ಕೆ ಅವರಿಗೆ ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ, ಮಧ್ಯಾಹ್ನ ಊಟ ಆದಮೇಲೆ ಅವರಿಗೆ ರಿಲ್ಯಾಕ್ಸ್ ಆಗೋದಕ್ಕೆ ಸ್ಪೆಷಲ್ ಚೇರ್, ಇದೆಲ್ಲವನ್ನು ಕೂಡ ಮಾಡಿದಿರಿ. ಒಂದು ಕಡೆಯಲ್ಲಿ ನೋಡಿದಾಗ ಇದರ ಅಗತ್ಯ ಇದೆಯಾ? ಯಾಕಂದರೆ ಶಾಸಕರಂದರೆ ಚಿಕ್ಕ ಮಕ್ಕಳಲ್ಲ, ಸಾಕಷ್ಟು ಜವಾಬ್ದಾರಿ ಇರುವವರು. ಅವರಾಗಿಯೇ ದುಂಬಾಲು ಬಿದ್ದು ಬರಬೇಕು ಸದನಕ್ಕೆ ಬಂದು ಸದನದಲ್ಲಿ ಪ್ರಶ್ನೆ ಮಾಡಬೇಕು. ಅಂಥದ್ರಲ್ಲಿ ನೀವು ಅವ್ರಿಗೆ ಅಷ್ಟೊಂದು ಕೇರ್ ಮಾಡ್ತಾ ಇದ್ದೀರಿ. ನೋಡಿ, ಶಾಸಕರ ಗೈರಾಜರಿ ಕಡಿಮೆ ನಮ್ಮ ರಾಜ್ಯದ ಸ್ವಲ್ಪ ಮಟ್ಟಿಗಾದ್ರೂ ಇದೆ. ಅದು ನಮ್ಮ ರಾಜ್ಯ ಮಾತ್ರ ಅಲ್ಲ, ನೀವು ಈ ದೇಶದ ಎಲ್ಲ ರಾಜ್ಯಗಳು ಮತ್ತು ವಿಶ್ವದ ಎಲ್ಲ ದೇಶಗಳಲ್ಲಿ ಕೂಡ ಇವತ್ತು ಸದನಕ್ಕೆ ಬರದೇ ಇರೋದು ಕಡಿಮೆ. ಯಾಕಂದರೆ ನಾನು ಬೇರೆ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ನಾನು ಕೇಳ್ತಾ ಇರ್ತೇನೆ. ಆದರೆ ಇಲ್ಲಿ ಸ್ವಲ್ಪ ಮಟ್ಟಿಗಾದರೂ ಕೂಡ ಆ ಒಂದು ಜನರಿಗೆ ನಾವು ಒಂದು ಅಕೌಂಟಬಿಲಿಟಿ ಇರಬೇಕಂತೇಳಿ ಶಾಸಕರಿಗೆ ಸ್ವಲ್ಪ ಮಟ್ಟಿಗಾದರೂ ಕೂಡ ಇವತ್ತು ಭಾಗವಹಿಸುವವರು ಖಂಡಿತವಾಗಿ ಭಾವಿಸ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಕಾರ್ಯಕ್ರಮ ಇರ್ತದೆ, ಎಲ್ಲರಿಗೂ ಕೂಡ ಎಲ್ಲ ಸಂದರ್ಭ ಭಾಗವಹಿಸಲಿಕ್ಕೆ ಆಗುವುದಿಲ್ಲ. ಆದರೂ ಕೂಡ ನಾನು ಏನು ಹೇಳ್ದಂತ ಹೇಳಿದೆ, ಎಲ್ಲ ಶಾಸಕರು ಕಡ್ಡಾಯವಾಗಿ ಭಾಗವಹಿಸಲೇಬೇಕು. ಶಾಸಕರು ಯಾರು ಹೆಚ್ಚಿನ ಅಧಿವೇಶನದಲ್ಲಿ ಸದನದಲ್ಲಿ ಭಾಗವಹಿಸಿ ಹಿರಿಯ ನಾಯಕರುಗಳ ಸದಸ್ಯರುಗಳ, ಅದು ಆಡಳಿತ ಪಕ್ಷ ಇರಲಿ, ಪ್ರತಿಪಕ್ಷ ಇರಲಿ, ಮಂತ್ರಿಗಳ ಉತ್ತರ ಇರಲಿ, ಇದನ್ನು ಯಾರು ಕೂತ್ಕೊಂಡು ನೋಡ್ತಾರ, ಭವಿಷ್ಯದಲ್ಲಿ ಅವರೇ ಉತ್ತಮ ನಾಯಕನಾಗುವುದು. ಎಷ್ಟೋ ಶಾಸಕರು ಬಂದಿದ್ದಾರೆ, ಎಷ್ಟೋ ಶಾಸಕರು ಹೋಗಿದ್ದಾರೆ. ಆ ಶಾಸಕ ಬಂದವರು ಸಮರ್ಥವಾದ ನಾಯಕತ್ವ ಸಮರ್ಥವಾಗಿ ಇರಬೇಕು. ಮುಂದಿನ 10 ಟರ್ಮ್ ಗೆದ್ದು ಬರಬೇಕಾದ್ರೆ ಯಾರು ಇಲ್ಲಿ ಇದ್ದಾರ ಸಂಪೂರ್ಣವಾಗಿ ಕೂತ್ಕೊಂಡು ಅವ್ರು ಮಾತ್ರ ಅದಕ್ಕೆ ಒಂದು ಹೆಜ್ಜೆ ಮುಂದೆ ಇರ್ತಾರೆ. ಈಗ ಸಹಜ ಹಿಂಗೆ ನೋಡೋದಾದರೆ ಈ ಸದನದಲ್ಲಿ ನೀವು ಇಷ್ಟು ದಿನ ನೋಡಿದ ಹಾಗೆ ಯುವ ಶಾಸಕರಿರಲಿ, ಅವ್ರು ಫಸ್ಟ್ ಟೈಮ್ ಬಂದವರು ಇರಲಿ, ಅಥವಾ ಯಾವುದೇ ಎಕ್ಸ್ಪೀರಿಯನ್ಸ್ ಇದ್ದವ್ರು ಇರಲಿ, ಎಸ್ ಇವರು ಏನೋ ಒಂದು ಆಗ್ತಾರೆ ಮುಂದೆ ಅಂತ ನಿಮ್ಗೆ ಅನಿಸಿದಂಥ ಒಂದು 4-6 ಹೆಸರುಗಳು ನೆನಪಾಗ್ತಾವ, ಅಥವಾ ಅಟ್ಲೀಸ್ಟ್ 1-2 ಅದನ್ನೆಲ್ಲ? ತುಂಬ ಶಾಸಕರಿದ್ದಾರೆ ಇದರಲ್ಲಿ, ಭವಿಷ್ಯದ ನಾಯಕರಾಗಿ ಪಕ್ಷಾತೀತವಾಗಿ ಭವಿಷ್ಯದ ನಾಯಕರಾಗುವಂಥ ಹಲವಾರು ಅತ್ಯುತ್ತಮದ ಶಾಸಕರು ನಮ್ಮ ವಿಧಾನಸಭೆಯಲ್ಲಿ ಇವತ್ತು ಇದ್ದಾರೆ. ಕೆಲವರಿಗೆ ತುಂಬ ನಾಲೆಜ್ ಕೂಡ ಇದೆ. ಅವ್ರಿಗೆಲ್ಲರಿಗೂ ಕೆಲವೊಮ್ಮೆ ಅಟೆಂಡೆನ್ಸ್ ಕೂಡ ಶಾರ್ಟ್ ಆಗ್ತಾ ಇದೆ. ನಾನು ಕರೆದು ಹೇಳ್ತೇನೆ, ನಿಮ್ಗೆ ಉತ್ತಮವಾದ ಭವಿಷ್ಯದ ಮರೆ ನೀವು ಮಿಸ್ ಮಾಡಬೇಡಿ, ಅಟೆಂಡ್ ಆಗಿ ಅಂತ. ಯಾಕೆಂತ ಹೇಳಿದರೆ ಶಾಸಕ ಆದ ನಂತರ ನಾವು 100 ಜವಾಬ್ದಾರಿ ವಹಿಸ್ಕೊಳ್ತೇವೆ. ಪ್ರಾಬ್ಲಮ್ ಎಲ್ಲಿ, 100 ಜವಾಬ್ದಾರಿ ವಹಿಸಿದಾಗ ಇಲ್ಲಿ ಅಟೆಂಡ್ ಆಗೋದಾ, ಅಲ್ಲಿಗೆ ಹೋಗೋದಾ, ಇಲ್ಲಿಗೆ ಹೋಗುವಂಥ ಸಮಸ್ಯೆ ಆಗುವಂಥದ್ದು. ಅದಕ್ಕಾಗಿ ಇವತ್ತು ಸೆಷನ್ ಟೈಮಲ್ಲಿ ಏನಾಗ್ತದೆ, ಅಟೆಂಡ್ ಆಗಿ ಸಾಧಾರಣವಾಗಿ ಬೆಂಗಳೂರಿನ ಹೊರಗಿನವರು ಸಾಧಾರಣವಾಗಿ ನಾನು ಅಟೆಂಡ್ ಆಗಬೇಕಂತ ಇಲ್ಲಿ ಬಂದಿರ್ತಾರೆ. ಅದೇ ಸಂದರ್ಭದಲ್ಲಿ ಊರ ಜನರು ಕೂಡ ಬರ್ತಾರೆ, ಅಲ್ಲಿ ಮನೆ ಹತ್ರನೇ ಟೈಮ್ ಪಾಸ್, ಅಲ್ಲಿ ಎಲ್ಲ ಚಳಿ ಬಂದು ಕೂತ್ಕೊಳ್ತಾರೆ. ಟೈಮ್ ಪಾಸ್ ಅಲ್ಲ, ಅಲ್ಲಿಗೆ ಆ ಕೆಲಸ ಆಗಬೇಕು, MS ಬಿಲ್ಡಿಂಗ್ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು. ಇವರು ಪಾಪ ಕ್ಷೇತ್ರ ಜನರು ಬಂದಿದ್ದಾರೆ, ಅವ್ರ ಜೊತೆ ನಾನು ಹೋಗೋದಿದ್ದಲ್ಲಿ ನಾಳೆ ಅವ್ರಿಗೆ ಬೇಸರ ಆಗ್ತದೆ.
ಅವರು ಅಧಿಕಾರಿಗಳ ಹತ್ರ MS ಬಿಲ್ಡಿಂಗ್ಗೆ ಮಂತ್ರಿಗಳ ಹತ್ರ ಇವನ್ನು ಕರ್ಕೊಂಡು ಹೋಗಿ ಇಲ್ಲಿ ಅಟೆಂಡೆನ್ಸ್ ಇಲ್ಲಿ ಅವರು ಬರೋ ತಡವಾಗ್ತಾರೆ, ಆಬ್ಸೆಂಟ್ ಆಗ್ತಾರೆ. ಆದರೆ ಅಧಿವೇಶನ ಸಂದರ್ಭದಲ್ಲಿ ಅಧಿವೇಶನ ಅಲ್ಲದೆ ಯಾರೇ ಒಂದು ಬೇರೆ ಸಂದರ್ಭ ಭೇಟಿ ಆಗ್ಬೋದು. ಬೇರೆ ಭೇಟಿಯಾಗಿ ಬಂದ ಸಿಸ್ಟಮ್ ನಾವು ತರಿಸಬೇಕು. ಇದು ಬಹುಶಃ ನಮ್ಮ ಒಬ್ಬರಿಂದ ಆಗುವಂಥದ್ದಲ್ಲ. ಇದು ನಾವಿರಲಿ, ಸ್ಪೀಕರ್ ಇರಲಿ, ಆಡಳಿತ ಪಕ್ಷ ಇರಲಿ, ಪ್ರತಿಪಕ್ಷ ಇರಲಿ, ಮುಖ್ಯಮಂತ್ರಿ ಸರ್ಕಾರ ಅಥವಾ ಕೂತ್ಕೋದಕ್ಕೆ ಚರ್ಚೆ ಆಗಬೇಕು. ಹಲವಾರು ಸೆಷನ್ ಟೈಮ್ನಲ್ಲಿ ಮಂತ್ರಿಗಳು ಮೀಟಿಂಗ್ ಇಟ್ಕೊಳ್ಬಾರ್ದು. ಸ್ಯಾಟರ್ಡೆ ಸಂಡೇ ಬಿಟ್ಟು ಅಥವಾ ಶುಕ್ರವಾರ ಮಧ್ಯಾಹ್ನ ನಂತರ ಬಿಟ್ಟು ಸೋಮವಾರದಿಂದ ಸಂಜೆ ತನಕ ಯಾರಿಗೂ ಕೂಡ ಸಿಕ್ಕುವುದಿಲ್ಲ ಸೆಷನ್ ಟೈಮಲ್ಲಿ ಅಂತ ಹೇಳಿದರೆ ಆಟೋಮೆಟಿಕ್ ಎಲ್ಲ ಶಾಸಕರು ಬಂದು ಕೂತ್ಕೊಳ್ತಾರೆ, ಮಂತ್ರಿಗಳು ಕೂಡ ಬಂದು ಬೇಗ ಕೂತ್ಕೊಳ್ತಾರೆ. ಕರೆಕ್ಟಾಗಿ ನಡೀತದೆ. ಈಗ ಕೂಡ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಬೇರೆ ಕಡೆ ಎಲ್ಲ ಕಂಪೇರ್ ಮಾಡುವಾಗ ನಮ್ಮ ಶಾಸಕರಲ್ಲಿ, ಸಚಿವರಲ್ಲಿ ಆದಷ್ಟು ಬೇರೆ ಕೆಲಸ ಜೊತೆಯಲ್ಲಿ ಇಲ್ಲಿ ಕೂಡ ಇವತ್ತು ಬರ್ತಾರೆ. ಯಾಕೆ ನಾನು ಸಚಿವನಾಗಿದ್ದವನು, ನನಗೆ ಚೆನ್ನಾಗಿ ಗೊತ್ತಿದೆ. ನಾವು ಒಂದು ಮೀಟಿಂಗ್ ಇಟ್ಕೊಳ್ತೇವೆ 9 ಗಂಟೆಗೆ, ಸ್ಟಾರ್ಟ್ ಆಗೋ 9:30 ಗಂಟೆ, ಮುಗಿಯೋದು 11:30 ಗಂಟೆ. ಮುಗಿಯುವಾಗ 11 ಆಯಿತು, ಬೆಲ್ಲ ಆಯಿತು ಅಂತ ಹೊರಗುವಾಗ ಜನ ಇಲ್ಲಿ ಹೊರಗೆ ಫುಲ್ಲು ನಿಂತಿದ್ದಾರೆ. ಬಂದವನು ಕಾಯಿಸಿ ಹೋಗುವುದಿಲ್ಲ ಅಂತ ಹೇಳಿದ ತಕ್ಷಣ ಅವ್ರು ಮಾತಾಡಬೇಕು, ಇಲ್ಲಿ ಲೇಟ್ ಆಗ್ತದೆ. ನಾನು ಕೂಡ ಪ್ರಾಕ್ಟಿಕಲ್ ಇದನ್ನ ಶಾಸಕರೇ ಅರ್ಥ ಮಾಡ್ಕೋಬೇಕು, ಸಚಿವರು. ಒಂದು ಶಾಸಕರು ಅರ್ಥ ಮಾಡಿಕೊಳ್ಳು, ಸರ್ಕಾರ ಅರ್ಥ ಮಾಡಿಕೊಳ್ಬೇಕು. ಮತ್ತು ಅದಕ್ಕಾಗಿ ನನ್ನ ಜವಾಬ್ದಾರಿ ಏನಿದೆ, ನಾನು ಬಂದವರು ಎಲ್ಲರಿಗೂ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು. ಕಾಲಿಂಗ್ ಅಟೆನ್ಷನ್ ಯಾರು ಹಾಕಿದ್ದಾನೆ, ಅವ್ನು 4 ಹಾಕಿದೆ, ಅವ್ನಿಗೆ 2 ಕೂಡ ಸಿಕ್ಕುವಂಥ ವ್ಯವಸ್ಥೆ ಮಾಡಬೇಕು. ಅದಕ್ಕಾಗಿ ನಾನು 1 ಗಂಟೆ ಆದರೂ ಕೂಡ ತೆಕೊಂಡು ಹೋಗಿದೆ ಯಾಕೆ ಸೆಷನನ್ನು. ಅವರು ಬೆಳಗ್ಗಿಂದ ಸಂಜೆ ಕಾದು ಕೂತು ಸಂಜೆ 6 ಗಂಟೆ ಆಗುವಾಗ ಇವತ್ತು ಕಾಲಿಂಗ್ ಅಟೆನ್ಷನ್ ಇಲ್ಲ ಅಂತೇಳಿ ನಾನು ಕ್ಲೋಸ್ ಮಾಡಿ ಹೋದರೆ ನೆಕ್ಸ್ಟ್ ಡೇ ಯಾರು ಬರ್ತಾರೆ? ಮುಖಂಡರು ಮಾತಾಡ್ತಾರೆ ಫಸ್ಟಿಗೆ ಎದ್ದು ನಿಂತು. ಯಂಗ್ಸ್ಟರ್ಸ್ ಇದ್ದಾರೆ, ಫಸ್ಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ಟರ್ಮ್ ಯಾರಿದ್ದಾರೆ ಅವ್ರು ಸಿಸ್ಟಮ್ಯಾಟಿಕಲಿ ಬರೆದು ಕೊಟ್ಟರೆ ಅವ್ರಿಗೆ ಮಾತಾಡಲಿಕ್ಕೆ ಚಾನ್ಸ್ ಇಲ್ಲದಿದ್ದರೆ ಮತ್ತು ಆಸಕ್ತಿ ಕಲ್ಕೊಳ್ತಾರೆ. ಹೌದು. ಬಟ್ ಇನ್ನೊಂದು ನಂಗೆ ನೆನಪಾಯ್ತು ನೀವು ಮಾತಾಡ್ತಾ, ಸದನದ ಒಳಗಡೆಯಲ್ಲಿ ನೀವೇ ಮಾಸ್ಟರ್ ಆಗಿರ್ತೀರಿ, ಸ್ಪೀಕರ್ ಆಗಿದ್ದಾಗ ಶಾಸಕರೆಲ್ಲರೂ ಕೂಡ ಮಾತು ಕೇಳಲೇಬೇಕಾಗತ್ತೆ. ಸೊ ಕಳೆದ ಅಧಿವೇಶನದಲ್ಲಿ ನಡೆದಂಥ ಒಂದು ಘಟನೆ, ಮೊನ್ನೆಲ್ಲ ಅದಕ್ಕೂ ಹಿಂದಿನ ಘಟನೆ, 18 ಜನ ಶಾಸಕರನ್ನು ಅಮಾನತು ಮಾಡಬೇಕಂತ ಬಂದು ಸ್ವಲ್ಪ ಕಾನೂನಾತ್ಮಕವಾಗಿ ಮಾಡಿದ್ದರೂ ಸಹಿತ ಅದು ನಿಮ್ಮ ಮನಸ್ಸಿಗೆ ಆ ನಂತರದಲ್ಲಿ ಎಷ್ಟರ ಮಟ್ಟಿಗೆ ಫೀಲ್ ಆಯಿತು? ಅದು ಈ ರೀತಿ ಘಟನೆ ನಡೆದೋಯ್ತಲ್ಲ ಅಂತ ನೋಡಿ. ಆ ಒಂದು ಸಂದಿಗ್ಧ ಪರಿಸ್ಥಿತಿ, ಒಂದು ಕಡೆ ಇವರನ್ನ ಕೊಲೀಗ್ಸ್ ಎಲ್ಲ ನಾವು ಮಿತ್ರರು, ಒಂದು ಕಡೆ ನಾವು ಪ್ರಸಿದ್ಧಲ್ಲಿ ಗದ್ದಲೆಲ್ಲ ಮಾಡಿದ್ದವರು, ಇನ್ನೊಂದು ಕಡೆ ನಾನು ಸಂವಿಧಾನ ಮತ್ತು ಭವಿಷ್ಯದ ಅಧಿವೇಶನ ದೃಷ್ಟಿಲಿಟ್ಟುಕೊಂಡು ನಾನು ಕಠಿಣ ತೀರ್ಮಾನ ಕೊಲ್ಲೆ ನಾನು ಬೇಕು. ಇದು ಭಾಳ ಸಂದಿಗ್ಧವಾದ ಪರಿಸ್ಥಿತಿ ಇತ್ತು. ಆದರೆ ನನ್ನ ಭಾವನಾತ್ಮಕವಾದ ಸಂಬಂಧ, ನಮ್ಮ ಮಿತ್ರತ್ವ, ಅದರಿಂದ ಕೂಡ ನನಗೆ ಈ ಸದನದ ಗೌರವ, ಈ ಸದನದ ಪೀಠದ ಗೌರವ, ಭವಿಷ್ಯದ ನಮ್ಮ ಜನಾಂಗಕ್ಕೆ ನಾವು ಸಂದೇಶ ಕೊಡ್ತೇವೆ, ಅದನ್ನು ನಾನು ಇವತ್ತು ಆಲೋಚನೆ ಮಾಡಿ ಆ ಒಂದು ಮನಸ್ಸಿಲ್ಲದ ಮನಸ್ಸಿನಲ್ಲಿ ಆ ಕ್ರಮ ತಗೊಳ್ಬೇಕಾಯಿತು. ಯಾಕೆಂತ ಹೇಳಿದರೆ ಕಡೆಯ ದಿವಸ ಅಂತ ಹೇಳಿಕೊಂಡು ಸ್ಪೀಕರಿಗೆ ಕಡೆಯ ದಿವಸ ಸಸ್ಪೆಂಡ್ ಮಾಡಿ 1 ದಿವಸ ಮಾಡುವುದರಿಂದ ಭಾವನೆ ಯಾರಿಗೂ ಕೂಡ ಬರಬಾರ್ದು, ರಾಂಗ್ ಮೆಸೇಜ್ ಹೋಗಬಾರ್ದು. ನಲ್ಲೆಲ್ಲರೂ ಲಾಸ್ಟ್ ಡೇ ಎಲ್ಲರೂ ಕೂಡ ಮಾಡ್ತಾರೆ ಪ್ರತಿಭಟನೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾನು ಆ ಕಠಿಣ ತೀರ್ಮಾನ ತಗೊಂಡೆ. ಇದರಲ್ಲಿ ಅವರು ಕೂಡ ಅದಕ್ಕೆ ಸಾಕೊಟ್ಟು ಮತ್ತು ತಪ್ಪು ಕ್ಷಮೆಯನ್ನು ಕೇಳಿದರು, ನಮ್ಗೆ ಹೆಚ್ಚು ಕಮ್ಮಿ ಆಗಿದೆ, ಹೌದು ಇನ್ನು ಮುಂದಕ್ಕೆ ನಾವು ಮಾಡೋದಿಲ್ಲ ಅಂತೇಳಿ 2 ತಿಂಗಳು ಅವ್ರಿಗೆ ನಾನು ಅವಕಾಶನ ಕೊಡಲಿಲ್ಲ ಇದರಲ್ಲಿ. ತದನಂತರ ನಾನು ಕೂಡ ಆಯಿತು, ಇಷ್ಟೆಲ್ಲ ನಾನು ಸತಾಯಿಸಿದ್ರು ಕೂಡ ಅವರು ಕೋರ್ಟಿಗೆ ಹೋಗಲಿಕ್ಕೆ ಇಚ್ಛೆ ಪಡಲಿಲ್ಲ, ಕೋರ್ಟಿಗೆ ಕೂಡ ಹೋಗಲಿಲ್ಲ. ಯಾಕೆಂದರೆ ಅವ್ರಿಗೆ ಕೂಡ ನಮ್ಮ ಗದ್ದಲ ಯಾಕೆ ಅಲ್ಲಿ ತಂದು ಹೋಗ್ಬೇಕಂತ ಭಾವನೆ ಇರ್ಬೋದು. ಮತ್ತು ಅವ್ರಿಗೆ ಕೂಡ ಪರಿಸ್ಥಿತಿ ಅರ್ಥ ಆಗಿದೆ. ತುಂಬ ಶಾಸಕರು ನನಗೆ ಫೋನ್ ಮಾಡಿ, ಬಹುಶಃ ಇಲ್ಲಿ ಹೆಚ್ಚು ಕಮ್ಮಿ ಆಗಿದೆ, ಹೌದು ಇನ್ನು ಮುಂದಕ್ಕೆ ನಾವು ಮಾಡೋದಿಲ್ಲ, ನಮಗೆ ನಮ್ಮ ಕ್ಷೇತ್ರದಲ್ಲಿ ಬೇರೆ ಬೇರೆ ಸರ್ಕಾರಿ ಕಾರ್ಯಕ್ಕೆ ಹೋಗುವಾಗ ನಮ್ಮನ್ನು ಬೇರೆ ಸುಮ್ಮನೆ ಅವಮಾನ ಮಾಡ್ತಾರೆ, ನೀವು ಶಾಸಕರಲ್ಲ ಅಂತೇಳಿ. ಆದಾಗ ನಾವು ಶಾಸಕರಿಗೆ ತಳಮಟ್ಟದಲ್ಲಿ, ಅವ್ರ ಕ್ಷೇತ್ರ ಮಟ್ಟದಲ್ಲಿ ಅವಮಾನ ಆಗಬಾರ್ದು ಅಂತ ಹೇಳಿಕೊಂಡೆ ನಾನು ಆದಷ್ಟು ಬೇಗನೆ ಅದನ್ನು ತಿಂದುಪಡ್ತೆ. ನಿಮಗೆ ಈ ಸರ್ಕಾರದಲ್ಲಿ ನೀವು ಆಡಳಿತ ಪಕ್ಷ, ವಿರೋಧ ಪಕ್ಷ ಎರಡೂ ಕೂಡ ಒಂದೇ ನಿಮಗೆ ಸ್ಪೀಕರ್ ಆಗಿರೋ ಕಾರಣಕ್ಕಾಗಿ, ವಿರೋಧ ಪಕ್ಷ ಎಷ್ಟರ ಮಟ್ಟಿಗೆ ತನ್ನ ಕೆಲಸವನ್ನು ನಿಭಾಯಿಸ್ತಾ ಇದೆ? ಕೇವಲ ಸದನದಲ್ಲಿ ಪ್ರತಿಭಟನೆ ಮಾಡೋದಷ್ಟೇ ಅಲ್ಲ, ಉಳಿದೆಲ್ಲ ವಿಚಾರವನ್ನು ಎತ್ತಿ ಹಿಡಿದು ತೋರಿಸುವಂಥ ಕೆಲಸವೇ ವಿಪಕ್ಷದ ಜವಾಬ್ದಾರಿ. ಸಮರ್ಪಕವಾಗಿ ಮಾಡ್ತಾ ಇದೆ ಅಂತ ನಿಮ್ಮ ಪೀಠದಲ್ಲಿ ಕೂತಾಗ ಅನಿಸ್ತಾ ಇದೆಯಾ, ಅಥವಾ ಇಲ್ಲ ಇನ್ನೊಂದು ಸ್ವಲ್ಪ ಇವರು ರೆಡಿ ಆಗಬೇಕಿತ್ತು ಅಂತ? ಇಲ್ಲ, ಕಳೆದ ಅಧಿವೇಶನದಲ್ಲಿ ಸಕಾರಾತ್ಮಕ ಎಲ್ಲ ಕೂಡ ಚರ್ಚೆ ಮಾಡಿದ್ದಾರೆ. ಪ್ರತಿಪಕ್ಷ ನಾಯಕರು ಎಲ್ಲ ವಿಚಾರದಲ್ಲಿ ಕೂಡ ಚರ್ಚೆ ಮಾಡಿದ್ದಾರೆ. ಇದರಲ್ಲಿ
ಆಡಳಿತ ಪಕ್ಷವರು ಸಮರ್ಥವಾಗಿ ಉತ್ತರ ಕೂಡ ಕೊಟ್ಟಿದೆ. 39 ಬಿಲ್ಲಲ್ಲಿ 39 ಕೂಡ ಚರ್ಚೆ ಆಗಿದೆ. ಚರ್ಚೆಯ ವಿರುದ್ಧವಾಗಿ ಯಾವುದೇ ಕೂಡ ಪಾಸ್ ಆಗಲಿಲ್ಲ. ಯಾವ್ದು ಎರಡಕ್ಕೆ ವಿರುದ್ಧ ವ್ಯಕ್ತಪಡಿಸಿದ್ರು ಅದನ್ನು ಸರ್ಕಾರ ಸೆಲೆಕ್ಟ್ ಕಮಿಟಿಗೆ ಕಳಿಸಿದೆ. ಪ್ರತಿಪಕ್ಷದ ಸದಸ್ಯರ ಆ ಮನವಿಗೆ ಸ್ಪಂದಿಸಿ ಆ 2 ಬಿಲ್ಲನ್ನು ಕೂಡ ಅದು ಸೆಲೆಕ್ಟ್ ಕಮಿಟಿಗೆ ಸಲ್ಲಿಸುವಂಥ ಕೆಲಸ ಇವತ್ತು ಆಗಿದೆ. ಮತ್ತು ಸರ್ಕಾರದಲ್ಲಿ ಆಡಳಿತ ಪಕ್ಷದಲ್ಲಿ ಪಕ್ಷಕ್ಕೆ ಉತ್ತಮ ಕೆಲಸ ಮಾಡುವ ಮಧ್ಯದಲ್ಲಿ ಕೆಲವೊಂದು ಸದಸ್ಯರು ಎರಡೂ ಕಡೆಯಿಂದ ಅನಗತ್ಯವಾಗಿ ಮಾತಾಡುವಂಥದ್ದು, ಈ ಕಡೆ ಮಾತಾಡುವಂಥದ್ದು, ಆಗ ಅವರವರು ಪರಸ್ಪರ ಮಾತಾಡುವಂಥದ್ದು, ಇದೊಂದು ದೊಡ್ಡ ಒಂದು ಅಭ್ಯಾಸ ಆಗಿ ಬಿಟ್ಟಿದೆ. ಅದು ಎಲ್ಲರನ್ನು ದೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೆಲವರಿಂದ ಕೆಲವು ಅಡಚಣೆ ಆಗ್ತದೆ. ಅವರವರಷ್ಟೇ ಯಾವುದು ಸಿಸ್ಟಮ್ ಅವರೆಲ್ಲ ಇವರೆಲ್ಲ ಹಿರಿಯರು, ಒಂದು ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು ಅವರು ಅರ್ಥ ಮಾಡಿಕೊಳ್ಬೇಕು. ನಾವು ಕೂತ್ಕೊಂಡು ಮಾತಾಡಬಾರ್ದು, ಇಲ್ಲಿಂದ ಆ ಕಡೆ ಮಾತಾಡೋದು, ಆ ಕಡೆ ಈ ಕಡೆ ಮಾತಾಡೋದು. ಅದಕ್ಕೆ ಒಂದು ಕಡಿವಾಣ ಇವತ್ತು ಆಗಬೇಕಾಗ್ತದೆ. ಇದರ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದೀರಿ? ಅದಕ್ಕೆ ಇಲ್ಲ, ಇದರ ಬಗ್ಗೆ ನಾನು ಮುಖ್ಯಮಂತ್ರಿ ಮತ್ತು ನಮ್ಮ ಪ್ರತಿಪಕ್ಷ ನಾಯಕರಿಗೆ ನಾವು ಚರ್ಚೆ ಮಾಡ್ತೇವೆ. ಈ ಸದನದಲ್ಲಿ ಸಾಕಷ್ಟು ಖುಷಿ ಕೊಡೋದು ಅಥವಾ ಜನರಿಗೆ ನೋಡ್ಲಿಕ್ಕೆ ರಂಜನೆ ಆಗುತ್ತೆ ಹೊರಗಡೆಯಿಂದ. ಒಳಗಡೆಯಲ್ಲಿ ಯತ್ನಾಳ್ ಅವ್ರನ್ನ ಮತ್ತು ಪ್ರದೀಪ್ ಈಶ್ವರ್ ಅವ್ರನ್ನ ಅವರಿಬ್ಬರಲ್ಲಿ ಯಾರನ್ನ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ, ಅಥವಾ ಇವರಿಬ್ಬರು ಬಿಟ್ಟು ಬೇರೆ ಯಾರಾದರೂ ನಿಮಗೆ ಅವ್ರನ್ನ ಕಂಟ್ರೋಲ್ ಮಾಡೋದು ಅಥವಾ ಅವ್ರನ್ನ ಮ್ಯಾನೇಜ್ ಮಾಡೋದು ಕಷ್ಟ ಅನ್ಸುತ್ತೆ? ಇಲ್ಲ ನೋಡಿ, 224ರಲ್ಲಿ ಕೂಡ ಎಲ್ಲ ಒಬ್ಬೊಬ್ಬರು ಒಂದು ಸ್ಟೈಲ್ ಇದೆ. ಎಲ್ಲರೂ ಒಂದೇ ಕಡೆ ಇರಲಿಕ್ಕೆ ಆಗಿ ನನ್ನ ಸಿಸ್ಟಮೇ ಬೇರೆ ಅಲ್ಲಿದ್ದಾಗ. ಕೆಲವೊಮ್ಮೆ ನಾವು ಕೂಡ ಮಾತಾಡ್ತಾ ಇದ್ದೆವು, ಅದೆಲ್ಲರೂ ಕೂಡ ಉತ್ತಮವಾಗಿದ್ದಾರೆ ಅದೆಲ್ಲ, ಬೇರೆ ಬೇರೆ ಅಂತ ಅಲ್ಲ ಇದರಲ್ಲಿ. ಸೊ ನಮ್ಗೆಲ್ಲರೂ ಕೂಡ ನಿಭಾಯಿಸಬಹುದು. ಯತ್ನಾಳ್ ಸ್ಟೈಲೇ ಬೇರೆ, ಪ್ರದೀಪ್ ಈಶ್ವರನ ಸ್ಟೈಲೇ ಬೇರೆ ಇರುತ್ತೆ, ಬೇರೆ ಇದರಲ್ಲಿ. ಯತ್ನಾಳ್ ಬಹಳಷ್ಟು ಅನುಭವ ಆಗಿದೆ. ಈಶ್ವರ್ಗೆ ಇನ್ನು ಒಳಗಡೆ ಯಾವುದಂದ್ರೆ ಇನ್ನು ಅನುಭವ ಆಗಬೇಕು ಅಷ್ಟೇ. ಸೊ ಎಲ್ಲರೂ ಕೂಡ ಉತ್ತಮರೇ ಅಲ್ಲಿ. ಆದರೆ ಕೆಲವೊಮ್ಮೆ ಅವ್ರು ಏನು ಮಾತಾಡ್ತಾರೆ, ಯಾವ್ದು ಮಾತಾಡ್ತಾರೆ ಅದರ ಬಗ್ಗೆ ಅವ್ರು ಆಲೋಚನೆ ಮಾಡಬೇಕು ಇದಕ್ಕೆ. ಸೊ ಅದಕ್ಕೆ ಯಾವ ಸಕಾರಾತ್ಮಕವಾದ ವಿಚಾರ ಇರಬೇಕು. ಮತ್ತು ನಾವು ಅಸೆಂಬ್ಲಿ ನಡೆಯುವಂಥ ಎಲ್ಲ ಚರ್ಚೆಗಳನ್ನು ಮತ್ತು ನಮ್ಮ ಭಾವನೆಗಳನ್ನು ಮತ್ತು ನಮ್ಮ ಮಾತುಗಳನ್ನು ಜನಸಾಮಾನ್ಯ ನೋಡ್ತಾರೆ, ಜನಸಾಮಾನ್ಯ ಅದನ್ನು ಅರ್ಥ ಮಾಡಿಕೊಳ್ತಾರೆ. ಸೊ ನಮ್ಮೆಲ್ಲ ಸಂದೇಶ ಕೂಡ ಜನರನ್ನು ಒಗ್ಗಟ್ಟು ಮಾಡೋ ಸಂದೇಶ ಆಗಬೇಕು. ನಾವು ಜನರನ್ನು ಬಿಕ್ಕಟ್ಟು ಮಾಡೋ ಸಂದೇಶ ಆಗಬಾರ್ದು ಅಂತ ನಾವು ಕೂಡ ಹೇಳ್ತಾ ಇರ್ತೇನೆ. ಸದನದ ಒಳಗಡೆ ವಿಚಾರ ಇಷ್ಟ ಆದರೆ ಸದನದ ಹೊರಗಡೆನೂ ಸಹಿತ ಸಾಕಷ್ಟು ಮಾತುಗಳು ಬರ್ತವೆ. ಕೆಲವು ಶಾಸಕರು ಆಡುವ ಮಾತುಗಳು, ಅಧಿಕಾರಿಗಳ ಜೊತೆಯಲ್ಲಿ ಅವರು ಮಾಡುವಂಥ ವರ್ತನೆಗಳು, ಅದು ಆ ಪಕ್ಷ ಈ ಪಕ್ಷ ಅಂತ ಭೇದ ಭಾವ ಇಲ್ಲ ಅಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ಸ್ಪೀಕರ್ ಆಗಿ ನಿಮಗೆ ಇಲ್ಲ ಇನ್ನೊಂದು ಸ್ವಲ್ಪ ಜವಾಬ್ದಾರಿ ಅಥವಾ ಅಧಿಕಾರ ಅದಕ್ಕೆ ಬೇಕಿತ್ತು ಆ ಹುದ್ದೆಗೆ, ಸ್ಪೀಕರ್ ಹುದ್ದೆಗೆ ಅಂತ ಅನ್ಸಲ್ವ? ಅವರನ್ನು ನಿಯಂತ್ರಣ ಮಾಡೋದಕ್ಕೆ ಸದನದ ಹೊರಗಡೆನೂ ಸಹಿತ ಅತಿಯಾಗಿ ಮಾತಾಡೋದು, ಅತಿಯಾದ ಬೇರೆ ಬೇರೆ ರೀತಿಯ ವರ್ತನೆ ಬಗ್ಗೆ ಅದಕ್ಕೆ ಒಂದು ಎಥಿಕ್ಸ್ ಕಮಿಟಿ ಅಂತ ಮಾಡಬೇಕಂತ ಇದೆ ಇದರಲ್ಲಿ. ಒಳಗಡೆ ನಮಗೆ ಪವರ್ ಇದೆ, ಹೊರಗಡೆ ಒಂದು ಎಥಿಕ್ಸ್ ಕಮಿಟಿ ಅಂತ ಮಾಡಿ ಅಂಥದ್ದು ಕಂಪ್ಲೇಂಟ್ ಬಂದರೆ ಅದು ನಾವು ಈಗ ನಾನು ಲಾ ಮಿನಿಸ್ಟರ್ ಜೊತೆಯಲ್ಲಿ ನಾವು ಕೂತ್ಕೊಂಡು ಚರ್ಚೆ ಮಾಡಿದ್ದೇವೆ. ಆದಷ್ಟು ಬೇಕಾದ್ರೆ ಎಥಿಕ್ಸ್ ಕಮಿಟಿಯನ್ನು ಜಾರಿಗೆ ನಾವು ತರ್ತೇವೆ. ಹೌದು, ಯಾಕಂದರೆ ರಾಜ್ಯಾದ್ಯಂತ ಬೇರೆ ಬೇರೆ ಸಂದರ್ಭದಲ್ಲಿ ಅದು ಆ ಸಮುದಾಯ ಈ ಸಮುದಾಯ ಒಂದೊಂದು ಕಾರ್ಯಕ್ರಮಗಳು, ಅಲ್ಲಿ ಹೋದಾಗ ಮಾಡುವ ಭಾಷಣಗಳು, ಯಾವುದೇ ಪಕ್ಷ ಇರಲಿ, ಒಂದು ಧರ್ಮದವರು ಇನ್ನೊಂದು ಧರ್ಮದ ಬಗ್ಗೆ ಮಾತಾಡೋದು, ಇದೆಲ್ಲವನ್ನು ನಿಯಂತ್ರಣ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಅನ್ಸಲ್ವ? ನಿಯಂತ್ರಣ ಮಾಡುವ ಅನಿವಾರ್ಯತೆ ಇದೆ, ಹೌದು. ಆದರೆ ಗೆದ್ದು ಬಂದವರು ಜವಾಬ್ದಾರಿ ಇದ್ದವರಲ್ಲ, ಜವಾಬ್ದಾರಿ ಇಲ್ಲದವರ ಅವ್ರು ಅರ್ಥ ಮಾಡಿಕೊಳ್ಬೇಕು. ಈ ರೀತಿ ಮಾತಾಡಿದವರು ಯಾರು ಕೂಡ ಉತ್ತಮ ನಾಯಕ ಎಂದೂ ಕೂಡ ಆಗಲಿಲ್ಲ. ಈ ರೀತಿ ಮಾತಾಡಿಕೊಂಡು ಬಂದವರು ಸಮರ್ಪದ ನಾಯಕತ್ವೇ ಆಗಲಿಲ್ಲ. ಆ ಒಂದು ತಾತ್ಕಾಲಿಕವಾಗಿ ಆ ಒಂದು ಸಂದರ್ಭಕ್ಕೆ ಮಾತ್ರ ಮಿಂಚ್ತಾರೆ ಹೊರತು ಮತ್ತೆ ಅವ್ರು ಎಲ್ಲಿ ಹೋಗ್ತಾರೆ ಅಂತ ಕಾಣುವುದಿಲ್ಲ. ಭಾಳಷ್ಟು ಕಿರಿಯ ನಾಯಕರಿದ್ದಾರೆ, ಅವರೆಲ್ಲ ಅಧಿಕಾರ ಕಳ್ಕೊಂಡದೇ ಅವ್ರ ಮಾತಿನಿಂದ. ತುಂಬ ಜನ ನಾವು ನೋಡ್ತಾ ಇದ್ದೇವೆ ಅದರಲ್ಲಿ. ಸೊ ನಾನು ಹೇಳುವಂಥದ್ದು, ಶಾಸಕರಾಗಿ ಬಂದವರು ನಿಮ್ಮ ಜವಾಬ್ದಾರಿ ಏನಿದೆ, ನಮ್ಮ ವಿಚಾರಗಳೇನಿದೆ ನಾವು ಅರ್ಥ ಮಾಡಿಕೊಳ್ಬೇಕು. ನಮಗೆ ಎಲ್ಲ ಧರ್ಮದ ಸಂದೇಶವೂ ಕೂಡ ಏನಿದೆ, ಸೋದರತೆ, ಅನಗತ್ಯವಾಗಿ ಮಾತಾಡಬೇಡಿ, ಬೇಕಾದಷ್ಟು ಬೇಕಷ್ಟೇ ಮಾತಾಡಿ. ನಿಮ್ಮ ಮೇಲೆ ಕೂಡ ಒಂದು ನಿಮ್ಮ ಮೇಲೆ ಕೂಡ ಒಂದು ರೀತಿಯಲ್ಲಿ ಒಂದಷ್ಟು ಜನರ ಆರೋಪ ಇದೆ. ಅದನ್ನು ನೀವು ಯಾವ ರೀತಿ ಸ್ವೀಕರಿಸಿರೋ ಏನು ಗೊತ್ತಿಲ್ಲ. ನೀವು ಹಿಂದೂ ಧರ್ಮದ ಕಾರ್ಯಕ್ರಮಕ್ಕೂ ಹೋಗ್ತೀರಿ, ಮುಸ್ಲಿಮ್ಗೂ ಹೋಗ್ತೀರಿ, ಕ್ರಿಶ್ಚಿಯನ್ಗೂ ಹೋಗ್ತೀರಿ, ಯಾವ ಧರ್ಮನೂ ಬಿಟ್ಟು ಹೋಗಿಲ್ಲ. ಒಂದಷ್ಟು ಜನ ಇದಕ್ಕೆ ವಿರೋಧ ಕೂಡ ಇದ್ದಾರೆ. ಅದನ್ನೆಲ್ಲ ಹೇಗೆ ನೀವು ಇದು ಮಾಡ್ತೀರಿ? ಕೆಲವೊಂದು ಪರ್ಸನ್ ಅದಕ್ಕೆ ವಿರುದ್ಧ ವ್ಯಕ್ತಪಡಿಸ್ತಾರೆ. ಅದು ನನಗೆ ರಾಜ್ಯದಿಂದ ಬಂದಂಥ ಸಂಸ್ಕೃತಿ ಅಲ್ಲ. ನಾನು ಸಣ್ಣದಿರುವಾಗಲೇ ನನ್ನ ತಂದೆ ಶಾಸಕರಾಗಿದ್ದು. ಹೌದು, ಸಣ್ಣದಿರುವಾಗಲೇ ನಾವು ನಮ್ಮ ನೆರೆಕರಲ್ಲಿ ಎಲ್ಲ ಜಾತಿ ಎಲ್ಲ ವರ್ಗದ ಕಾರ್ಯಕ್ರಮ ನಾವು ಹೋಗ್ತಾ ಇದ್ದೇವೆ. ನಮ್ಗೆ ಯಾವುದೇ ಭೇದ ಭಾವ ಇಲ್ಲ. ಬೆಳಿಗ್ಗೆ ಎದ್ದು ಅವರು ನಮ್ಮ ಮನೆಯಲ್ಲಿದ್ದರು, ನಾವು ಅವರ ಮನೆಯಲ್ಲಿ ಇದ್ದೆವು.
ನನ್ನ ತಂದೆ ಜೋರು ಮಾಡ್ತಾಯಿದ್ರು ಕೂಡ ನನ್ನ ತಾಯಿ ನಮ್ಮ ಹಿಂದ ಬಾಗಿಲಿಂದ ಪಕ್ಕದ ಮನೆ ರಾಧಕ ಜೊತೆ ಯಮುನಕ ಜೊತೆ ನಮ್ಮ ರಾತ ಅವಾಗ ಇದೆಲ್ಲ ಇಲ್ಲ, ಸೈಕಲ್ ಬ್ಯಾಲೆನ್ಸ್, ಹರಿಕತೆ, ಯಕ್ಷಗಾನ ಇದೆಲ್ಲ ಇದ್ದದ್ದು. ಅದಕ್ಕೆ ನಮ್ಮೆಲ್ಲ ಕಲಿಸ್ತಾ ಇದ್ದು. ಇಂಡಿಪೆಂಡೆನ್ಸ್ ಡೇಗೆ, ಅಷ್ಟಮಿಗೆ, ನಮ್ಮ ಈದಿಗೆ, ನಾಗರ ಪಂಚಮಿಗೆ ಅವರಿಗೆ ಈದ್ ಅಂತೇಳಿ ಭಾಳ ಚೆನ್ನಾಗಿ ಅರ್ಥ ಆಗ್ತಿತ್ತು. ನಮಗೆ ನಾಗರ ಪಂಚಮಿ ಏನದ ಮಹತ್ವ ಅಂತ ನಮಗೆ ಅದನ್ನು ಅವರ ಮನೆಯಲ್ಲಿ ಹೋಗಿ ನಾವು ನೋಡ್ತಾ ಇದ್ದೆವು. ಸೊ ಸಣ್ಣದಿಂದಲೇ ಬಂದದ್ದು. ನನಗೆ BM ಮೊಯ್ದೀನ್ ಅವರು ಸೇರಿ ಹೋಗಿದ್ದಾರೆ. ಅವರು ಮಾತಿನ ಈಗ ನೆನಪಿದೆ. ನಾನು ಫಸ್ಟ್ ಶಾಸಕರಾದಾಗ, ಖಾದರ್ ಧರ್ಮ ಬೇರೆ ಸಂಸ್ಕೃತಿ ಬೇರೆ. ನಮ್ಮ ಧರ್ಮ ನಾವು ಆಚರಿಸೋದು ಚೆನ್ನಾಗಿ ನಾವು ಆಚರಿಸಬೇಕು. ಸಂಸ್ಕೃತಿ ಆ ಊರಿನ ಸಂಸ್ಕೃತಿ, ಆ ಸಂಸ್ಕೃತಿಗೆ ನಾವು ಎಲ್ಲ ಜೊತೆ ಸೇರಿಕೊಂಡು ಬೆರೆತುಕೊಂಡು ಹೋಗೋ ಜವಾಬ್ದಾರಿ ಅದೆಲ್ಲ ಜನಪ್ರತಿನಿಧಿಗಳ ಜವಾಬ್ದಾರಿ ಆಗಿದೆ ಇದರಲ್ಲಿ. ಅದಕ್ಕೆ ನಾನೊಬ್ಬ ಶಾಸಕನಾಗಿ ನನ್ನ ಧರ್ಮ ಏನು? ನಾನು ಶಾಸಕನಾಗಿ ಆ ಒಂದು ಅಲ್ಲಿ ದೇವಸ್ಥಾನದಲ್ಲಿ, ಚರ್ಚಿನಲ್ಲಿ, ದೇವಸ್ಥಾನದಲ್ಲಿ ಕಾರ್ಯಕ್ರಮ ಆಗುವಾಗ ನಾನು ಶಾಸಕನಾಗಿ ನಾನು ಅಲ್ಲಿ ಹೋಗದಿದ್ದರೆ, ಆ ಸಂಸ್ಕೃತಿಗೆ ನಾನು ಗೌರವ ಕೊಡದಿದ್ದಲ್ಲಿ ಏನಾಗ್ತದೆ? ಅವ್ರ ಭಾವನೆ ಏನು ಬರ್ತದೆ? ಧಕ್ಕೆ ಮಾಡ್ದಂಗೆ ಆಗುತ್ತದೆ. ಒಂದು ಧಕ್ಕೆ. ಮತ್ತು ಮನಸ್ಸಿಗೆ ಏನಾಗ್ತದೆ? ನಮ್ಮವರ ನೋಡಿ ಅವರಾದ ಕಾರಣ ಬರುವುದಿಲ್ಲ, ನಮ್ಮವರಾಗಿದ್ದರೆ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದು. ನಾನೊಬ್ಬ ಪ್ರತಿನಿಧಿಯಾಗಿ ಅವರನ್ನು ಯಾಕೆ, ಅವರ ಭಾವನೆಗೆ ಯಾಕೆ ನಾನು ನೋವು ತರಬೇಕು? ನನ್ನದು ಸರಿಯಾ ತಪ್ಪ ಅಂತ ಅದು ನಮ್ಮ ದೇವರು ಅವ್ರು ನೋಡ್ತಾರಲ್ಲ. ಇವರಿಗೇನು, ಬೇರೆಯವ್ರಿಗೇನು ಪ್ರಾಬ್ಲಮ್ ಅದರಲ್ಲಿ? ಈ ಟೀಕೆ ಮಾಡೋರು ಸರಿ ಇದ್ದಾರಂದ್ರೆ ನೋಡೋದು ವಿಚಾರ ಆಗಬೇಕಾಗ್ತದೆ. ಮತ್ತು ಅದಕ್ಕೆ ಯಾರು ಕೂಡ ಬೆಂಬಲ 5% ಮಾತ್ರ ಇದರಲ್ಲಿ. ನಮ್ಮಲ್ಲಿ ಕೆಲವರು ಯಾಕೆ ಹೋಗುದು ಅಂತ ಕೇಳ್ತಾರೆ, ಅಲ್ಲಿ ಇನ್ನು ಕೆಲವರು ಯಾಕೆ ಬರ್ಬೇಕಂತ. ಅದೊಂದು ವರ್ಗವೇ ಬೇರೆ, ಪ್ರತ್ಯೇಕವಾಗಿರ್ತಾರೆ. ಅದನ್ನು ಆ ವರ್ಗವನ್ನು ನಾವು ದೂರ ಇಟ್ಟಿದ್ದೇವೆ. ಅದಕ್ಕೆ ಅವರ ಸಹಕಾರ ಬೇಡ, ನಮಗರ ಅಗತ್ಯನೂ ಇಲ್ಲ, ನಾವು ಅದರ ಲೆಕ್ಕಕ್ಕೂ ತೆಕ್ಕೊಳ್ಳೋದಿಲ್ಲ. ಮತ್ತು ಅವರಿಂದಾಗಿ ನಾವು ಸೋಲೋದಾದ್ರೆ ನಾವು ನಮಗೇನು ಬೇಸರನೂ ಕೂಡ ಇಲ್ಲ. ಅದು ದೇವರಿಟ್ಟಂಥ ವಿಚಾರ ಇರುವಂಥದ್ದು. ಅಂಥವ್ರಿಗೆ ನಾನು ಹೆದರಿಕೊಂಡು, ಅಂಥವರಿಗೆ ನಾನು ಹೆದರಿಕೆ ಬದುಕಿಕೊಂಡು ನಾವು ಅದಕ್ಕೆ ಇರುವಂಥ ಅಗತ್ಯತೆ ಇಲ್ಲ. ಇಷ್ಟ ಈ ರೀತಿ ಬಂದಿದ್ದೇವೆ, ಅದೇ ರೀತಿ ನಾವು ಮುಂದುವರಿಸ್ತೇವೆ. ಅಧಿಕಾರ ಮುಖ್ಯ ಅಲ್ಲ, ನಮ್ಮ ವ್ಯಕ್ತಿತ್ವ, ನಮಗೆ ಸಣ್ಣ ತಂದೆ ತಾಯಿ ಕಲಿಸಿದ ಸಂಸ್ಕೃತಿ, ಎಲ್ಲರ ಪ್ರೀತಿ ವಿಶ್ವಾಸ ಮಾತ್ರ ಮುಖ್ಯ. ಅದು ನಾನು ಎಷ್ಟೇ ಟೀಕೆ ಬರಲಿ, ಏನೇ ಬಂದರೂ ಕೂಡ ಅದನ್ನು ನಾನು ನಿಲ್ಲಿಸಿ ನಮಗೆ ಆಗುವುದಿಲ್ಲ. ಇನ್ನೊಂದು, ನೀವು ಸ್ಪೀಕರ್ ಆಗಿರೋದ್ರಿಂದ ರಾಜಕೀಯ ಕೇಳಲ್ಲ, ಅದನ್ನು ಪರೋಕ್ಷವಾಗಿ ಕೇಳ್ತೀನಿ. ರಾಜ್ಯದಲ್ಲಿ ಒಂದಷ್ಟು ಘಟನೆಗಳು ಇತ್ತೀಚೆಗೆ ನಡೀತಾ ಇದೆ. ಯಾವುದೋ ಒಂದು ಧರ್ಮದ ಕ್ಷೇತ್ರದ ಮೇಲೆ ಅಪನಂಬಿಕೆ ಮಾಡೋದು, ಅಥವಾ ಅಲ್ಲಿ ಅಗೌರವ ಬರೋ ರೀತಿಯಲ್ಲಿ ನಡ್ಕೊಳ್ಳೋದು, ಇನ್ನೊಂದು ಯಾವುದೋ ಒಂದು ಧರ್ಮದವರು ಇನ್ನೊಂದು ಕಡೆಯಲ್ಲಿ ಬರಬಾರ್ದು ಅನ್ನಂತ ಹೇಳೋದು, ಅದು ಅವರವರ ಭಾವನೆ, ಅವರವರ ವಿಚಾರ, ಪ್ರಶ್ನೆ ಬೇರೆ. ಬಟ್ ನೀವು ಯಾವ ದೃಷ್ಟಿಕೋನದಲ್ಲಿ ಇಂತಹ ಘಟನೆಗಳನ್ನು ನೋಡ್ತೀರಿ? ನಾನು ರಾಜಕೀಯ ಬೆರೆಸದೇನೆ ಇದನ್ನು ಕೇಳ್ತಾ ಇದ್ದೀನಿ. ನೋಡಿ, ಅದನ್ನು ಹೇಳಿದಲ್ಲ, ನಮ್ಮ ದೇಶ ಬಲಿಷ್ಠವಾಗಬೇಕಾದ್ರೆ ನಮ್ಮ ದೇಶದಲ್ಲಿ ಒಗ್ಗಟ್ಟು ಮಾತ್ರ. ಯೂನಿಟಿ ಈಸ್ ಎ ಸ್ಟ್ರೆಂತ್ ಆಫ್ ಅವರ್ ಕಂಟ್ರಿ. ಯೂನಿಟಿ ಅಂದರೆ ಯೂನಿಫಾರ್ಮಿಟಿ ಅಲ್ಲ, ಒಂದೇ ಸಮಾನತೆ ಅಂತಲ್ಲ. ಒಗ್ಗಟ್ಟು ಅಂತ ಹೇಳಿದರೆ, ಒಗ್ಗಟ್ಟಂದರೆ ಅದು ಸಾಮರಸ್ಯ, ಹೊಂದ್ಕೊಂಡು ಹೋಗ್ಬೇಕೆಲ್ಲ, ಹೊಂದಿಕೊಂಡು ಹೋಗ್ಬೇಕು. ಮತ್ತು ಸಾಮರಸ್ಯ ಅಂತ ಹೇಳಿದರೆ ಭಿನ್ನಾಭಿಪ್ರಾಯ ಇರಬಾರ್ದು ಅಂತಲ್ಲ. ನಿನ್ನ ಅಭಿಪ್ರಾಯ ಸರಿ ಇಲ್ಲ, ನಂದು ಮಾತ್ರ ಸರಿ ಅಂತ ಹೇಳಿ ಹೋದರೆ ಅಸಾಮರಸ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಭಿನ್ನಾಭಿಪ್ರಾಯ ನಾವು ತೆಕ್ಕೊಂಡು ಸ್ವೀಕರಿಸಿಕೊಂಡು ಅದರ ಬಗ್ಗೆ ನಾವು ಚರ್ಚೆ ಮಾಡಿಕೊಂಡು ಅದನ್ನು ಯಾವ ಸರಿ ತಪ್ಪ ಅರ್ಥ ಮಾಡಿಕೊಂಡು ಒಬ್ಬೊಬ್ಬರು ಅರ್ಥ ಮಾಡಿಕೊಂಡು ನಾವೆಲ್ಲರಿಗೂ ಜೊತೆಯಾಗಿ ಮುಂದೆ ಹೋಗ್ತೇವಲ್ಲ, ಅದೇ ಸಾಮರಸ್ಯದ ಒಗ್ಗಟ್ಟು, ಅದೇ ನಮ್ಮ ದೇಶದ ಶಕ್ತಿ. ನಿಮ್ಮ ಈ ಆಗಾದ ಕಾರಣ ಯಾರಿಗೆ ನಿಜವಾದ ದೇಶ ಪ್ರೇಮ ಇದ್ದರೆ, ನಿಜವಾದ ಧರ್ಮ ಪ್ರೇಮ ಇದ್ದರೂ ಕೂಡ ಯಾರು ಆ ರೀತಿ ಮಾಡುವುದಿಲ್ಲ. ಅದು ಯಾರು ಯಾವುದೇ ಸಮುದಾಯ ಇರಲಿ, ಯಾರು ಆ ರೀತಿ ಮಾಡಲಿಕ್ಕೆ ಎಲ್ಲಿ ಕೂಡ ಹೋಗುವುದಿಲ್ಲ. ಇನ್ನೊಂದು, ನಿಮ್ಮ ಈ ಸಾಮರಸ್ಯದ ಗುಣವೇನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಳಿದೆಲ್ಲ ಸಚಿವರು, ಶಾಸಕರು ಬೇರೆ ಯಾರಿಗಿಂತಲೂ ಹೆಚ್ಚಾಗಿ ನೀವೇ ಅಲ್ಲಿ ಪ್ರಭಾವಿಯಾಗಿ ಕಾಣಿಸ್ತಾ ಇದ್ದೀರಿ ಅಂತ ಮಾತು ಅಲ್ಲಿ ನಮ್ಮ ಆ ಜಿಲ್ಲೆಯಲ್ಲೇ ಹೇಳ್ತಾ ಇರೋಂಥ ಬಹುತೇಕರು ಹೇಳುವಂಥ ಮಾತು. ನೋಡಿ, ಪ್ರಭಾವಿಯಿಂದ ನಾವು ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಎಲ್ಲರನ್ನು ಸಂಪರ್ಕಿಸಿ ಎಲ್ಲರ ಜೊತೆ ಉತ್ತಮ ಬಾಂಧವ್ಯವಿದ್ದರೆ ಮಾತ್ರ ನಾವು ಪ್ರಭಾವಗಳು ಸಾಧ್ಯ. ನಾವು ಬರೀ ಸಣ್ಣ ಮಟ್ಟಕ್ಕಿದ್ದರೆ ಹೇಗೆ ಒಬ್ಬ ಬೆಳೀಲಿಕ್ಕೆ ಸಾಧ್ಯ? ನಾವು ಒಂದು ಎಲ್ಲ ಧರ್ಮದ, ಎಲ್ಲ ವರ್ಗದ, ಎಲ್ಲ ಸಮಸ್ಯೆ ಒಂದು ಬ್ರಿಡ್ಜ್ ಆಗಿ, ಒಂದು ಸೇತುವೆಯಾಗಿ ನಾವು ಒಂದು ಆಗಿದ್ದರೆ ಆಗ ಮಾತ್ರ ನಮ್ಮ ಮೇಲೆ ಅವರು ವಿಶ್ವಾಸ ಕಲಿಸುವ ವಿಚಾರ ಆಗ್ತದೆ. ಅದು ಬಿಟ್ಟು ಕೆಲವೊಂದು ರಾಜಕೀಯ ಉದ್ದೇಶದಿಂದ ಒಂದು 10-5% ಓಟಿನ ಆಸೆಗಾಗಿ ಇದೆಲ್ಲೋ ಬಿಟ್ಟು ನಾವು ಸಮಾಜಕ್ಕೆ ಮಾರಕ ಆಗೋ ವಿಚಾರ ತಂದೆ ಸಮಾಜ ಬಿಗಡಾಯಿಸುವಂಥ ಕೆಲಸ ಮಾಡಿದರೆ ಅದು ಯಾರಿಗೂ ಕೂಡ ಇವತ್ತು ಪ್ರಯೋಜನ ಆಗಲಿಕ್ಕೆ ಹೋಗುದಿಲ್ಲ, ಮತ್ತು ಒಲಿತು ಕೂಡ ಅಲ್ಲ. ಆದ ಕಾರಣ 95% ಅದನ್ನು ಯಾರು ಒಪ್ಪೋದೂ ಇಲ್ಲ. ಪ್ರಾಬ್ಲಮ್ ಏನು?
5% violence people is not a problem. 95% silence people ಇದ್ದಾರೆ, ಇವು ಇಸ್ ದ ಪ್ರಾಬ್ಲಮ್ ನಮಗೆ. ಯಾವುದು ಧ್ವನಿ ಎತ್ತಲ್ಲ ಅವ್ರು, ಏನು ಮಾತಾಡಲ್ಲ. 5% ವೈಲೆನ್ಸ್ ಯಾರಿದ್ದಾರೆ, ಈ 95 ಎದ್ದು ನಿಮಿಷ ಬಾಯಿ ಮುಚ್ಚಿ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಯಾವ್ದೊಬ್ಬದು ದಮ್ ಇರ್ತದ. ಅದಕ್ಕೆ ನಾನೊಂದು ಉದಾಹರಣೆ ಯಾವಾಗಲೂ ಕೊಡ್ತಾ ಇರ್ತೇನೆ. ಶ್ರೀರಂಗಪಟ್ಟಣ ಅವತ್ತು ಕಳೆದ ಸಲ ಚುನಾವಣೆ ಮುಂಚೆ ಮಂಡ್ಯದಲ್ಲಿ ಏನೆಲ್ಲ ಚರ್ಚೆ ಆಯಿತು ಅಲ್ವಾ. ಟಿಪ್ಪು ಸುಲ್ತಾನ್, ಹುಲಿಗೌಡ ಅಂತ ಹೇಳಿ ಆ ಸ್ಟೇಟ್ಮೆಂಟ್, ಇಲ್ಲಿ ಸ್ಟೇಟ್ಮೆಂಟ್, ಆ ಫೋಟೋ, ಈ ಫೋಟೋ ನಾವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆವು. ಏನೋ ಜೋರು ಒಂದು ವಾರ ಭಯಂಕರ ಜೋರಾಯಿತು ಅಲ್ವಾ. ಏನಾಗ್ತದೆ ಅನ್ನೋ ಭಾವನೆ ಇತ್ತು ಎಲ್ಲರಿಗೂ ಕೂಡ. ಆ ಕಡೆ ಸ್ಟೇಟ್ಮೆಂಟ್, ಈ ಕಡೆ ಅದು ಹೀಗೆ ಅಂತೇಳಿ. ಆದಿಚುಂಚನಗಿರಿ ಸ್ವಾಮೀಜಿ, ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರು ಒಂದೇ ಮಾತು, ಬಾಯಿ ಮುಚ್ಚಿ ಕೂತ್ಕೊಳ್ಳಿ ನೀವು ಅಲ್ಲಿ ಅಂಥವ್ರು ಧ್ವನಿ ಎತ್ತಿದ್ರೆ ಸರಿ. ಅದೇ ಆ ಒಂದು ಮಾತಿನಿಂದ ಇವತ್ತು ಇಡೀ ಪ್ರಾಬ್ಲಮ್ ಫುಲ್ ಸ್ಟಾಪ್ ಬಿದ್ದಿದೆ. ಅಂತಹ ಧಾರ್ಮಿಕ ಮುಖಂಡ ನಾಯಕತ್ವ ನಮ್ಮ ಸಮಾಜಕ್ಕೆ ಅತ್ಯಗತ್ಯ. ಧೈರ್ಯವಾಗಿ ಸರಿಯಾದನ್ನು ಸರಿ, ತಪ್ಪ ಅಂತೇಳಿ ಧೈರ್ಯವಾಗಿ ಹೇಳಿ ಬರ್ತಾರಲ್ಲ, ಅದು ಇವತ್ತು ಬೇಕಾಗ್ತದೆ. ಸರ್, ಕೊನೆಯದಾಗಿ ಸ್ಪೀಕರ್ ಆಗಿದ್ದೀರಿ, ಸಚಿವರಾಗ್ತೀರಾ ಹೇಗೆ ಇದೇ ಸರ್ಕಾರದಲ್ಲಿ? ಅದು ನೋಡಿ, ನಾನು ಯಾವುದೇ ಒಂದು ಸ್ಥಾನವನ್ನು ನಾನು ಅದರ ಬೆನ್ನಿಂದ ಹೋಗಿ ಅದು ಬೇಕು ಇದು ಬೇಕಂತ ಕೇಳಿ ನಾನು ನನಗೆಲ್ಲಿ ಕೂಡ ನಾನು ಆಗಲಿಲ್ಲ. ಎಲ್ಲ ನನ್ನ ಕ್ಷೇತ್ರ ಜನಸಾಮಾನ್ಯ ವಿಶೇಷವಾದ ಆಶೀರ್ವಾದದಿಂದ, ನಮ್ಮ ನಾಯಕರ ವಿಶೇಷವಾದ ಬೆಂಬಲದಿಂದ ನನಗೆ ಆಟೋಮ್ಯಾಟಿಕ್ಕಾಗಿಯೇ ಬಂದದ್ದು. ನನ್ನ ಬೈ ಎಲೆಕ್ಷನಲ್ಲಿ ನಾನು ತಂದೆ ತೀರಿ ಹೋದಾಗ ಹಲವಾರು ಜನ ಟ್ರೈ ಮಾಡ್ತಾಯಿದ್ರು ಟಿಕೆಟಿಗೆ. ನಾನು ಒಂದು ದಿವಸ ನಾನು ಡೆಲ್ಲಿಗೆ ಹೋಗಲಿಲ್ಲ. ಕರೆದು ಕೊಟ್ಟಿದ್ದೆಲ್ಲ ಬೆಂಗಳೂರಲ್ಲಿ ಬಂದು ಕರೆದು ಚರ್ಚೆ ಮಾಡಿದೆ 2-3 ಸಲ. ಖರ್ಗೆಜಿ ಅಧ್ಯಕ್ಷರಾಗಿದ್ದರು 5ರಲ್ಲಿ. ನಾವೆಲ್ಲ ಜೊತೆ ಯಾರೆಲ್ಲ ಕೇಳ್ತಾ ಇದ್ದ, ಎಲ್ಲಿ ಕೂಡ ವೈಮಾನ ಸೌಂಡ್ ದೂರಲಿಲ್ಲ. ನಾನು ಎಲ್ಲೇ ಒಂದು ನನಗೆ ಫೋನ್ ಬರುವಾಗ ಎಲ್ಲೇ ಒಂದು ಹಳ್ಳಿಯಲ್ಲಿದ್ದೆ ನಾನು ಮೀಟಿಂಗ್ ಮಾಡಿ. ನನಗೆ 3:30 ಗಂಟೆಗೆ ಅಲ್ಲಿಗೆ ಬರ್ತಾ, 5 ಗಂಟೆಗೆ ಬರಬೇಕು, ಮತ್ತು ಸಂಜೆ ಬಂದು ಮುಟ್ಟಿದ್ದೆ. ನಾನು ಸಚಿವನಾದ ಸಿದ್ದರಾಮಯ್ಯ ಸರ್ಕಾರ ಸಚಿವ ಆದಾಗ ನಾನು ಎಲ್ಲಿಯೂ ಕೂಡ ಹೋಗಿ ಕೊಡಿ ಅಂತ ನಾನು ಕೇಳಲಿಲ್ಲ. ನಾನು ಬರೀ ವಿಶ್ ಮಾಡಿ ನಾನು ಬಂದೆ. ಮುಖ್ಯಮಂತ್ರಿಗಳನ್ನು ಭೇಟಿ ಲಿಫ್ಟಲ್ಲಿ ಸಿಕ್ಕಿ ವಿಶ್ ಮಾಡಿ ಕಾಂಗ್ರ್ಯಾಚುಲೇಷನ್ಸ್ ಹೇಳಿ ಬಂದೆ. ಪರಮೇಶ್ವರ್ಜಿ ಅಧ್ಯಕ್ಷರಿದ್ದು ವಿಶ್ ಮಾಡಿ ಬಂದೆ. ನಾನು ಅಜ್ಮೀರಲ್ಲಿ ಹೋಗಿ ಶುಕ್ರವಾರ ನಾನು ನಮಾಜ್ ಮಾಡಿ ಈಗ ನಮ್ಮ ಪ್ರಾರ್ಥನೆ ಮಾಡಿ ಎದ್ದು ಬರ್ತೇನೆ, ಕಾಲ್ ಬರ್ತಾ ಇದೆ, ನಾಳೆ ಬೆಳಿಗ್ಗೆ 9 ಗಂಟೆಗೆ ಸ್ವೇರಿಂಗ್ ಸೆರೆಮನಿ. ನನಗೆ ಸರಿ ಫ್ಲೈಟು ಇಲ್ಲ ಅಲ್ಲಿಂದ ಬರಲಿಕ್ಕೆ. ಮತ್ತೆ ಬಾಂಬೆಗೆ ಹೋಗಿ ಹೇಗಾದ್ರು 1-2 ಗಂಟೆಗೆ ಬಂದು ಮುಟ್ಟಿದೆ. 2018 ಭಾಳ ಕೊಲಿಷನ್ ಗೌರ್ಮೆಂಟ್, ಬೇರೆ 6-7 ಜನರಿಗೆ ಮಾತಾಗುವಂಥದ್ದು. ಆಯ್ತು, ನಾನು ಎಲ್ಲಿಯೂ ಕೂಡ ಲಾಬಿ ಮಾಡಿ ಅದು ಮಾಡಿ ಆ ಲೆಟ್ರ್ ಈ ಲೆಟ್ರ್ ಯಾವ ಫೋನು ಈ ಜಾತಿ ಲೆಕ್ಕಾಚಾರ ತಗೊಂಡು ನಾನು ಎಲ್ಲಿಗೂ ಮಾಡೋದು. ದೇವ ಇಷ್ಟ ಇದ್ರೆ ಮತ್ತು ಜನ ಪ್ರಾರ್ಥನೆ ಕೊಡ್ತಾರೆ, ಕೊಟ್ಟರೆ ಕೆಲಸ ಮಾಡೋದು, ಕೊಡಿದ್ರೆ ಸಂತೋಷದಿಂದ ಇರೋದು. ಅದನ್ನೇ ನಾವು ತಲೆ ಹಚ್ಚಿಕೊಂಡು ಹೋಗುವಂಥ ವಿಚಾರ ಅದು ಕೂಡ ಇರಲಿಲ್ಲ. ಆಗ ನನಗೆ 2 ಪೋರ್ಟ್ಫೋಲಿಯೋ ಸಿಕ್ಕಿತ್ತು. ಅರ್ಬನ್ ಡೆವಲಪ್ಮೆಂಟ್ ಸಿಕ್ಕಿತ್ತು, ಹೌಸಿಂಗು ಸಿಕ್ಕಿತ್ತು. 2 ಪವರ್ಫುಲ್ ಪೋರ್ಟ್ಫೋಲಿಯೋ. ನಾನು ಎಲ್ಲಿಯೂ ಕೂಡ ಆಯ್ತಾಗಲ್ಲ, ಅದು ಹೋಯಿತು. ನಾನು ನಮ್ಮಷ್ಟಕ್ಕೆ ನಾನು ಶಾಸಕನ ಕೆಲಸ ಮಾಡ್ತಿದ್ದೆವು. ನಾನು ಪ್ರತಿಪಕ್ಷ ಸ್ಥಾನದಲ್ಲಿದ್ದು ಚೆನ್ನಾಗಿ ನಾನು ಎಲ್ಲ ಅಸೆಂಬ್ಲಿ ಅಟೆಂಡ್ ಮಾಡಿ ಸಮರ್ಪಕವಾಗಿ ನಲ್ಲಿ ಮಾತನಾಡ್ತಾ ಇದ್ದ ಕಾರಣ ನಾನು ಗುರುತಿಸಿಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಯಕರಾದಾಗ ನನಗೆ ಪಕ್ಕದಲ್ಲಿ ಉಪನಾಯಕನ ಸ್ಥಾನ ಕೊಟ್ಟಿದ್ರು. ಹೌದು, ಮುಖ್ಯಮಂತ್ರಿಗಳು ಅವಕಾಶ ಬೇಕಂತ ಹೇಳಿ ನೀನೇ ಇವತ್ತು ನಾನು ಬರುವುದಿಲ್ಲ, ನೀನು ನಡೆಸಂತೇಳಿ ನನಗೆ ಫುಲ್ ಜವಾಬ್ದಾರಿ ಕೊಟ್ಟು ಹೋಗ್ತದೆ. ಯಾಕೆ ನನಗೆ ಅದೊಂದು ಪ್ರಾಕ್ಟೀಸ್ ಆಗಲಿ ಅಂತೇಳಿ. ಯುವಕರು ಯಾರು ಬರ್ತಾರೆ ಸೆಕೆಂಡ್ ಲೀಡರ್ಶಿಪ್ಪಿಗೆ ಒಂದು ಪ್ರಾಕ್ಟೀಸ್ ಆಗಲಿ ಅಂತ ಹೇಳಿಕೊಂಡು ಅವ್ರು ಬರ್ತಾನೆ ಇಲ್ಲ, ನೀವು ನಡೆಸುವಂತ ಹೇಳಿ ಬಹುಶಃ ನಾವು ಅದನ್ನು ನಡೆಸಿದ್ದೆವು. ಅದಾಯಿತು. ನೆಕ್ಸ್ಟ್ ಬಂದು ಅವರೇ ಬಂದು ನನಗೆ ಸಭಾಪತಿ ಸ್ಥಾನ ಕೊಟ್ಟರು. ಇನ್ನು ಮುಂದಕ್ಕೆ ಏನಾಗ್ತದೆ ಏನಾಗ್ತದೆ ನಾನು ಅದರ ಬಗ್ಗೆ ಏನು ಚಿಂತೆ ಈಗೇನಿದೆ ಅದಕ್ಕೆ ಚೆನ್ನಾಗಿ ನಾನು ಕೆಲಸ ಮಾಡೋದು. ನೆಕ್ಸ್ಟ್ ನಾವು ತಲೆಯಲ್ಲೇ ಇಲ್ಲ, ಇದನ್ನು ಆಲೋಚನೆ ಮಾಡಲಿಲ್ಲ. ಯಾವಾಗ ನಾವು ಅದನ್ನು ಆಲೋಚನೆ ಮಾಡ್ತೇವೆ ನಮ್ಮ ಇಡೀ ಕೆಲಸವು ಡಿಸ್ಟ್ರಾಕ್ಟ್ ಆಗ್ತದೆ, ನಮ್ಮ ಮನಸ್ಸು ಡಿಸ್ಟ್ರಾಕ್ಟ್ ಆಗ್ತದೆ, ನಮಗೆ ನೆಮ್ಮದಿ ಕೊಡಿಲ್ಲ ಅಂತ ಪರಿಸ್ಥಿತಿ ಆಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಷ್ಟೊತ್ತು ನಮ್ಮ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ನಮಸ್ಕಾರ. ಇದೇ ಆಗಿತ್ತು ಇವತ್ತಿನ ಮುಖಾಮುಖಿ. ಸದಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.